ಓಪನ್ ಮಾಡಲ ಡೋರ್ನ. ಎಷ್ಟು ಪ್ರಶಾಂತವಾಗಿದೆ ನೋಡಿ. ಆಕ್ಚುಲಿ 6 ಗಂಟೆಗೆ ಎದ್ದು ಶೂಟಿಗೆ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಇವಾಗ 7:42 ಆಗಿದೆ. ಇಸ್ ಕಾಲ್ಡ್ ಅ ಮಡ್ ಥೆರಪಿ. ಕಣ್ಣೊಳಗೋಯ್ತು. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನ್ನೆ ನಾವು ಉಡುಪಿಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ವಿ. ನಾವು ನೆಕ್ಸ್ಟ್ ಡೇ ಹೊರಡಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ತನಕ ಬಂದು ಒಂದು ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಒಂದು ಡೇ ಇದ್ದೋಗೋಣ ಅಂತ ಅಂದ್ಕೊಂಡು ಬೀಚ್ ಮುಂದೆ ರೆಸಾರ್ಟ್ ಮಾಡಿದ್ದೀವಿ. ಲಾಸ್ಟ್ ಮೂಮೆಂಟಲ್ಲಿ ಆ್ಯಕ್ಚುಲಿ ಸ್ಯಾಟರ್ಡೇ ಇವತ್ತು ಎಲ್ಲೂ ಸಿಗಲಿಲ್ಲ, ಎಲ್ಲೋ ಒಂದು ಸಿಕ್ತು. ಸೊ ಇದು ನಮ್ಮ ರೂಮ್ ಆ್ಯಂಡ್ ಆಮೇಲೆ ತೋರಿಸ್ತೀವಿ. ಸೊ ತುಂಬ ದಿನ ಆಗಿತ್ತು, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ, ಒಂದಿನ ಆರಾಮಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಕೂದಲು ನೋಡಿದ್ದೀರಾ ಹೇಗಾಗಿದೆ ಅಂತ. ಈ ಕ್ಲೈಮೇಟಿಗೆ ಲೈಕ್ ಅಲ್ಲಿ ಮದುವೆಲಿ ಟೂಲ್ಸ್ ಎಲ್ಲ ಯೂಸ್ ಮಾಡಿ ಪೊಕ್ಕೆ ಥರ ಆಗಿದೆ. ಆಮೇಲೆ ಕೆಲಸನ ಮಾಡಬೇಕು. ಸೊ ಸದ್ಯಕ್ಕೆ ವೆದರ್ ಸಕ್ಕತ್ತಾಗಿದೆ ಗೈಸ್, ಮಳೆ ಬರ್ತಾ ಇದೆ. 3 ದಿನ ಆಯಿತು ಬಂದಾಗಿಂದ ಶಕೆ 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 ಶಕೆ. ಏನೇ ಮೇಕಪ್ ಹಾಕ್ಕೊಂಡ್ರು ಹಿಂಗೆ ಆಗ್ತಾ ಇತ್ತು, ಅಷ್ಟು ಬೆವರು ಬರ್ತಾ ಇತ್ತು. ಆ್ಯಂಡ್ ಇವಾಗ ಮಳೆ ಬಂದಿದೆ, ರಾತ್ರಿಯಿಂದ ಮಳೆ ಬಂದಿದೆ. ಸೊ ಕೂಲಾಗಿದೆ ವೆದರು, ಅದಕ್ಕೆ ಸ್ವಲ್ಪ ಬೀಚಿಗೆ ಹೋಗ್ಬರೋಣ ಅಂತ ಹೊರಟಿದ್ದೀನಿ ಗೈಸ್. ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಮೂಡ್ ಬಂದರೆ ಮಾಡ್ತೀನಿ, ಇಲ್ಲಾಂದರೆ ಆರಾಮಾಗಿರ್ತೀನಿ ಬೀಚ್ ನೋಡಿಕೊಂಡು. ಸೊ ರೂಮ್ ಹಂಗೆ ತೋರಿಸ್ಬಿಡ್ತೀನಿ. ಇದು ಬಾಗಿಲು ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಿದ್ದು. ಸೊ ಕ್ಯೂಟಾಗಿದೆ, ನೈಸ್. ಸೊ ನಮ್ಮ ಬೆಡ್ರೂಮ್ ಆಗಲೇ ನಾವು ಇದನ್ನೆಲ್ಲ ತೆಗ್ದು ಪಚೇತಿ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲೊಂದು ಬಾತ್ರೂಮ್ ಇದೆ, ಇನ್ನೊಂದು ಕ್ಯೂಟಾಗಿ ಮಿರರ್ ಇದೆ ಗೈಸ್. ಸೊ ಹೊರಗೆ ಈ ಥರ ವ್ಯೂ ಇದೆ. ಅಲ್ಲೇ ಇರೋದು ಬೀಚ್. ನಮ್ಮ ಕಾರ್ ಇಲ್ಲಿ ನಿಂತಿದೆ ನೋಡಿ, ಒಂದೇ ಕಾರ್ ಇರೋದು, ಇಲ್ಲಿ ಯಾರೂ ಇಲ್ಲ. ಆ ಕಡೆ ಒಂದಿದೆ ಅಷ್ಟೆ. ಆ್ಯಂಡ್ ಚೇತು ಬೀಚ್ ವೈಬಲ್ ಇದ್ದಾಳೆ. ಆ್ಯಂಡ್ ಇಲ್ಲಂತ ಕ್ಯೂಟಾಗಿ ಮಿರರ್ ಅಲ್ಲ, ವುಡನ್ ವರ್ಕ್ಸ್ ಇದೆ. ಸೊ ಎಷ್ಟು ಪ್ರಶಾಂತವಾಗಿದೆ ನೋಡಿ. ಬಾಗ್ಲಾಕೋಬೇಕು. ಬೀಚಲ್ಲಿ ಒಂದು ಮನೆ ತಗೊಂಡು ನೀನು ಮಾಡು, ಬೀಚಲ್ಲಿ ಒಂದು ಮನೆ ಮಾಡ್ತೀಯಾ? ನನಗೆ ಸಪ್ತಸಾಗರ ರೂಮ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಚೇಂಜ್ ಮಾಡಿಸ್ಕೊಳ್ಳೋಣ. ಬೇಡ, ಸುಮ್ಮನೆ ವೇಸ್ಟ್. ಚೆನ್ನಾಗಿದೆ, ಬೀಚ್ ಮುಂದೆನೇ ಇದೆ ಗೈಸ್. ಸಿ ಬೇಡ ಬಾ, ಟೈಮ್ ಇಲ್ಲ, ಬಾ ಚೇತು ಅಂತ. ನಿಮಗೊಂದು ಸರ್ಪ್ರೈಸ್ ಇದೆ, ಓಪನ್ ಮಾಡ್ಲಾ ಡೋರ್ನ. ಈ ಬೀಚಲ್ಲಿ ಯಾರೂ ಇಲ್ಲ, ನಮ್ಮದೇ ಬೀಚ್, ಓನ್ ಬೀಚ್. ಆ ಥರ ಫೀಲ್ ಆಗ್ತಾ ಇದೆ. ಬಟ್ ಅಲೆಗಳು ತುಂಬ ಜೋರಾಗಿ ಬರ್ತಾ ಇದೆ, ಮಳೆ ಬಂದಿತ್ತಲ್ಲ ಅದಕ್ಕೆ. ಈ ಬಿಸಿಲು ಟ್ರಾವೆಲ್ ಮಾಡಿ ನನ್ನ ಕೂದಲು ಫುಲ್ ಡ್ರೈ ಆಗಿದೆ, ಅದಕ್ಕೆ ಇವಾಗ ಸ್ವಲ್ಪ ತಲೆ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಆ್ಯಸ್ ಯೂಶುವಲ್ ಐ ಆಮ್ ಯೂಸಿಂಗ್ ಮೈ ಫೇವ್ರೆಟ್ ಶಾಂಪೂ ಬಿ ಬ್ಲಡ್. ಹೆಲ್ದಿ ಏರ್ನ pH ಲೆವೆಲ್ 4.5 ಇಂದ 5.5 ತನಕ ಇರುತ್ತೆ. ಹೇರ್ ಡ್ಯಾಮೇಜ್ ಆದಾಗ pH ಲೆವೆಲ್ ಮೋರ್ ಆಲ್ಕಲೈನ್ ಆಗುತ್ತೆ, ಮತ್ತು ಹೇರ್ ಡಲ್ ಫ್ರಿಜಿ ಕಾಣುತ್ತೆ. ಆ್ಯಂಡ್ ನಾವು ಈ ಐಡಿಯಲ್ pH ಲೆವೆಲ್ನ ಮೇಂಟೈನ್ ಮಾಡಬೇಕು ಅಂದರೆ ವಿ ಶುಡ್ ಸೆಲೆಕ್ಟ್ ದ ಶಾಂಪೂ ಆಫ್ pH ಲೆವೆಲ್ 5 to 5.5. ಈ ಶಾಂಪೂನ ಹಾಗೆ ಟೆಸ್ಟ್ ಮಾಡಿ ನೋಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಈ ಸ್ಟ್ರಿಪ್ ಯೆಲ್ಲೋ ಹಾಗೆ ಇದೆ, ವಿಚ್ ಸೇಸ್ ಇಟ್ ಈಸ್ ಐಡಿಯಲ್. It is enriched with ceramides and Moroccan organ oil, which repairs, rejuvenates and revives in long run. You can purchase this product from Amazon, Flipkart, Nykaa. Use my coupon code, you will get 20% discount. ಊಟ ಮಾಡಿಕೊಂಡು ಒಂದು 5:30 ಆಗಿದೆ. ಸೊ ಫ್ರೆಶ್ ಅಪ್ ಆಗಿ ಸೀ ವಾಕ್ ಮಾಡೋಣ ಅಂತ ಬಂದ್ವಿ, ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ. ಆ್ಯಂಡ್ ಹಾಗೆ ಲೈಟಾಗಿ ಯೋಗ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಾನು ಯೋಗ ಮಾಡ್ತೀನಿ, ನನ್ನ ಜೊತೆ ಚೇತನು ಯೋಗ ಮಾಡ್ತಾಳೆ. ಎಸ್, ಇವತ್ತು ನನ್ನ ಜೊತೆ ಚೇತಗೂ ಕಲಿಸ್ಕೊಡ್ತೀನಿ. ಒಂದು 2 ಸ್ಟೆಪ್ ಒಂದು 2 ಪೋಸಸ್ಸು ಕಲಿಸ್ಕೊಡ್ತೀನಿ ಅಷ್ಟೇ. ಅವಳು ಬೇಡ ಅಂತೇಳಿ, ಬಟ್ ಆದರೂ ನಾನು ಕಲಿಸ್ಕೊಡ್ತೀನಿ. ಆ್ಯಂಡ್ ಒಂದು ಲಾಂಗ್ ವಾಕ್ ಹೋಗ್ಬಿಟ್ಟು ಆಮೇಲೆ ಕಲಿಸ್ಕೊಡ್ತೀನಿ. ಈಗ ಹೋಗೋಣ ಅಂತ. ಸಿ ಗೈಸ್, ಯಾರೂ ಇಲ್ಲ ಇಲ್ಲಿ. ಆ ಕಡೆ ಈ ಕಡೆ ಎಲ್ಲ ಕುಡಿತಾ ಇದ್ದಾರೆ, ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಎಲ್ಲ. ಐ ಡೋಂಟ್ ನೋ ಸೇಫ್ ಇದೆಯೋ ಇಲ್ವೋ ಅಂತ, ಬಟ್ ಆದರೂ ಈ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಕಡೆ ಜನ ಇದ್ದಾರೆ, ಇಲ್ಲಿ ಜನ ಇದ್ದಾರೆ.
ಸಿ ವಾಕ್ ಮಾಡಿಬಿಟ್ಟು ಹಾಗೆ ಯೋಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಸಿ ವಾಕ್ ಅಥವಾ ರನ್ನಿಂಗ್ ಮಾಡೋದು ತುಂಬಾ ಹೆಲ್ತಿಗೆ ಒಳ್ಳೆಯದು. ನಾನು ಯಾವಾಗಲೂ ಬಂದಾಗೆಲ್ಲ ಏನಾದರೂ ಯೋಗ ಅಥವಾ ಹಚ್ಕೊಂಡು ಸಿ ವಾಕ್ ಮಾಡ್ತಾನೆ ಇರ್ತೀನಿ. ಇವತ್ತು ಚೇತನ ಕರ್ಕೊಬಂದಿದ್ದೀನಿ. ಹೋದ್ರೆ ಓದಿತೀನಿ. ಮಾರ್ಕ್ ಮಾಡಿದ್ವಿ ನಾವು ಸ್ಲಿಪ್ ಅಂತ ಯಾರು ತಗೊಂಡು ಬಂದು ಅದಲ್ಲಿ ಹೈಲೈಟ್ ಆಗಿದೆ, ಮಾರ್ಕ್ ಮಾಡಿ ಹೈಲೈಟ್ ಆಗಿದೆ. ಇಸ್ ಕಾಲ್ಡ್ ಅ ಮಡ್ ಥೆರಪಿ. ಕಣ್ಣೊಳಗೆ ಹೋಯ್ತು ನಾಯಿ, ಕಣ್ಣು ಹೋಗುತ್ತೆ ನಂದು. ಸಾರಿ ಚೇತು, ಗೊತ್ತಾಗ್ಲಿಲ್ಲ. ಕಣ್ಣು ಬಿಡಗ She is all right, guys. She is all right. ಇಷ್ಟಕ್ಕೆಲ್ಲ ಆಯ್ತಿಯಲ್ಲ ಚೇತು, ನನಗೆ ಭಯನೇ ಆಗೋಗ್ಬಿಟ್ಟಿತ್ತು ಒಂದ್ ನಿಮಿಷಕ್ಕೆ. ಕಣ್ಣು ಹೋಯ್ತು. ಕಣ್ಣೊಳಗೆ ಹಾಕಿದ್ ನೀನು ಮಡ್ ಥೆರಪಿ ಯಾವನು ಕಣ್ಣೊಳಗೆ ಹಾಕಲ್ಲ ಆಯ್ತಾ. ಕಣ್ಣು ಹೋಗ್ತವೆ. ಏನು ಅಪ್ಪಿ ತಪ್ಪಿ ಬದುಕೊಂಡಿದ್ದೀನಿ ನಾನು ಆಯ್ತಾ. ನಾ ಕೇಸ್ ಹಾಕ್ತಿದ್ದೆ ಮತ್ತೆ ಕಣ್ಣು ಹೋಗಿದ್ರೆ. ಫ್ರೆಂಡ್ ಅಂತ ನೋಡ್ತಿರ್ಲಿಲ್ಲ. ಚೇತು ಸೋ ಕ್ಯೂಟ್. ಮಾಡೋದ್ ಮಾಡ್ಬಿಟ್ಟು ನಾನೇ ಕಣ್ ತರ್ಸಿರೋದು ಇವಾಗ. ಮುಚ್ಚೇಲೆ ಅಲ್ಲ ಕಣೆ ಭೂಮಿಕಾ, ಕಣ್ಣು ಹೋಗಿದೆ ಅಂತ ಅಂದ್ರೆ ಆ ನೀರಿಗೆ ಕರ್ಕೊಂಡು ಹೋಗ್ತಾರೆ. ಆ ಉಪ್ಪು ನೀರನ್ನ ಕಣ್ಣೊಳಗೆ ಹಾಕೊಂಡ್ರೆ ಇನ್ನೂ ಕಣ್ಣು ಹೋಗ್ತಾವ ಕಣೆ. ಯಾರೇ ಹೇಳ್ಕೊಂಡಿದ್ ನಿಂಗಿದೆಲ್ಲ? ಅರ್ಜೆಂಟಾಗಿ ಎಲ್ಲಿಂದ ತರ್ಲಿಲ್ಲ ನೀರ್ನ? ಏನೋ ಕಣ್ಣು ಉರಿತಾ ಇದೆ. ದೇವ್ರೆ. ಸ್ಟಿಫ್ ಆಗು. ಸ್ಟಿಫ್ ಆದ ಕಾಲು, ಫುಲ್ ಸ್ಟಿಫ್ ಆದ. ಗಟ್ಟಿ ಇಟ್ಕೊಂಡ ಕಾಲು ನೆಲಕ್ಕೆ. ಆ್ಯಂಡ್ ಇವಾಗ ಒಂದು ಕಾಲನ್ನ ಬ್ಯಾಲೆನ್ಸ್ ಮಾಡು. ಫಸ್ಟು ಬ್ಯಾಲೆನ್ಸ್ ಮಾಡು. ಹಾಂ, ಆ್ಯಂಡ್ ದೆನ್ ಒಂದು ಕಾಲು ಇಲ್ಲಿಡು. ಹಾಂ ಹಾಂ ಹಾಂ, ಓಕೆ. ಇದನ್ನ ಒಂದು 10 ಸೆಕೆಂಡ್ ಬ್ಯಾಲೆನ್ಸ್ ಮಾಡು. ಆಮೇಲೆ ಕೈ ತೊಗೊಂಡೋಗಿ ಮೇಲ್ಗಡೆ. ನಿಧಾನ ನಿಧಾನ. ಈಗ ಬ್ರೀತ್ ಇನ್ ತೊಗೊಂಡೋಗು ಮೇಲ್ಗಡೆ. ಒಂದೆರಡು ಸರಿ ಉಸಿರಾಡು. ಬ್ರೀತ್ ಔಟ್, ಬ್ರೀತ್ ಇನ್ ನಿಧಾನವಾಗಿ. ಗುಡ್ ಗುಡ್. ಬ್ರೀತ್ ಔಟ್. ಕೆಳಗಡೆ ಕಾಲು. ಆಹಾ, ಏನಪ್ಪ ಎಷ್ಟು ಚಂದ ಹೇಳ್ಕೊಟ್ಟಿದ್ದೀನಿ. ನೀನು ತೋರಿಸ್ಬಾರೆ ಹೇಳ್ದಲ್ಲ. ಫಸ್ಟಿಗೆ ನಾವು ಅದಲ್ಲ ಇದು ಒಂದು ಸಿಂಪಲ್ ವೃಕ್ಷಾಸನ ಕಳ್ಸ್ಕೊತೀವಿ ಅಷ್ಟೇ ಗೈಸ್. ಥ್ಯಾಂಕ್ ಯು. ನಾವು ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಬಂದಿದ್ದೀವಿ ಗೈಸ್. ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಸಾಲ್ಚೇತು ಮಣ್ಣು ಹಾಕಿದ್ಕೆ ನನಗಂತೂ 1 ಸೆಕೆಂಡ್ ಡಗ್ ಅಂತ ಅಂದ್ಬಿಡ್ತು. ಆಮೇಲೆ ನನಗೆ ನೀನು ಕೇಳಿದ್ದೆ ಯಾರು? ನಾನು ಸಾರಿ ಅಂತ ಮಾತ್ರ ಕೇಳಿದ್ದೆ ಆಯಿತಾ, ಬೇರೆದೆಲ್ಲ ಹೇಳಬೇಡ ನೀನು. ನಾವು ಯಾವಾಗಲೂ ಹಿಂಗೇನೆ ಬಿಡಿ. ಅದೇ ಒಂದು ಕ್ಷಣ ಡಗ್ ಅಂತ ಅನ್ಸ್ಬಿಡ್ತು. ಆ ಥರ ಹತ್ಬಿಟ್ಲು ಅವಳು ಒಂದೇ ಸರಿ. ಹಂಗೆ ಆಟ ಆಡ್ತಿದ್ವಾ, ಜೋರಾಗಿ ಹಸ್ಬಿಟ್ಟೆ ನಾನು. ಕಣ್ಣಿಗೆ ಹೋಗ್ಬಿಟ್ಟು ಪಾಪ. ಸೊ ಶಿ ಈಸ್ ಫೈನ್ ನಾವು. ಗಾಡೋ ಇವಾಗ ಮಾತಾಡಿಕೊಂಡು ಅಲ್ಲಿ ತನಕ ಹೋಗಬೇಕು. 2 ಕಿಲೋಮೀಟರ್ ಬಂದಿದ್ದೀವಿ ನಾವು. ಹೋಗಿ ಕಾಫಿ ಕುಡಿಬೇಕು. ನನ್ನ ಗಂಟ್ಲೆಲ್ಲ ಹೋಗಿದೆ. ಕಿರ್ಚಿ 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 ಕಿರ್ಚಿ. ಈಗ ನಾವು 1 ಕಿಲೋಮೀಟರ್ ಹೋಗ್ಬೇಕಾಯ್ತಾ? ದಾರಿಯಲ್ಲಿ ನಿಮಗೆ ಎಷ್ಟು ಶಂಕ ಸಿಗುತ್ತೆ. ಗೆಟ್ ಲಾಸ್ಟ್ ಹೋಗಿ ಎಂತೆಂಥರೋ ಗೇಮ್ ಕೊಟ್ಟಲ್ ಕಣೆ ಇವಳು. ಕಲೆಕ್ಟ್ ಮಾಡ್ತೀವಿ. ಹಾಂ, ಜಾಸ್ತಿ ಮಾಡ್ತೇನೆ. ಇಲ್ಲ ಓಡೋಗೋಣ ಇವಾಗ. ಇಲ್ಲ ಇವಾಗ ವಾಕಿಂಗ್ ಆಯ್ತು, ಇವಾಗ ರನ್ನು. ನೀನು ರನ್ನಿಂಗ್ ರೇಸಲ್ಲಿ ಫಸ್ಟ್ ಅಂತ ಹೇಳ್ತೀನಿ. ಪರವಾಗಿಲ್ಲ ಬಾ, ನನ್ನ ಜೊತೆ ನಾನು ಹೇಳ್ಕೊಡ್ತೀನಿ ಯಾವ ಥರ ಓಡಬೇಕು. ಮುಂದೆ ನಿಂಗೆ ಹೆಲ್ಪ್ ಆಗುತ್ತೆ. ನಂಗೆ ಬರುತ್ತೆ ಓಡೋಕ್ಕೆ. ಮುಂದೆ ನಿಂಗೆ ಹೆಲ್ಪ್ ಆಗುತ್ತೆ. ಬೇಡ. ಯಾವ ಟೈಮಲ್ಲಿ ಹೇಳು? ಮದುವೆ ಟೈಮಲ್ಲಿ ಬಾ. ನಾನು ಓಡೋಗಲ್ಲ, ಕಾರಲ್ಲಿ ಹೋಗ್ತೀನಿ. ಓಡೋಗಲ್ಲ, ಕಾರಲ್ಲಿ ಹೋಗ್ತೀನಿ. ಆಂಟಿ ನೋಡ್ತಿದ್ದೀರಾ ವಿಡಿಯೋನ? ಅವಳು ಓಡೋಗಲ್ವಂತೆ, ಕಾರಲ್ಲಿ ಹೋಗ್ತಾರಂತೆ. ಹುಷಾರು ಆಂಟಿ. ನಮ್ಮಮ್ಮ ಕಾರ್ಗೆ ಬಿಟ್ಕೊಂತಾರೆ ಅನ್ಸುತ್ತೆ ನನಗೆ. ಎಲ್ಲಿ 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 ಎಲ್ಲಿಗೆ ಯೂಸ್ ಮಾಡಿದ್ದಾರೆ.
ಕಾಯಿ ಬಿದ್ದರೆ ತಲೆ ಹೋಗುತ್ತೆ. ನನ್ನ ಕಣ್ಣು ಹೋಗಿಸ್ದೆಯಲ್ಲ, ಅದಕ್ಕೆ ಕರ್ಮ ರಿಟರ್ನ್ಸ್ ಅಂತ ಆಗುತ್ತೆ. ಏನಪ್ಪ ಚೆನ್ನಾಗಿದೆ. ನೀನು ಅಲ್ಲಿ ನೆನ್ಕೋಗು. ಗುಡ್ ಮಾರ್ನಿಂಗ್ ಗಾಯ್ಸ್. ನೋಡಿ ಸನ್ರೈಸ್ ಆಗಿದೆ. ಇವಾಗ ತಾನೇ ಎದ್ದೆ. ಸನ್ರೈಸ್ ನೋಡೋಣ ಅಂತ ಆಲ್ರೆಡಿ ಇಲ್ಲಿಗೆ ಬಂದಿದೆ. ಇರೋ ಬರೋ ಕೋಳಿ ಎಲ್ಲ ಕೂಗ್ತಾ ಇದ್ದಾರೆ ಚೇತು. ಅದೇ ಎಪ್ಸೋದ್ ನಮಗೆ ಇವತ್ತು. ಎಂತೆಂಥ ಕೋಳಿ ಇದೆ ಗೊತ್ತಾ? ಫೈಟರ್ ಕೋಳಿ ಇದೆ, ಮತ್ತೆ ಎಂತೆಂಥರೋ ಕೋಳಿ ಇದೆ ಇಲ್ಲಿ. ಹೇಗಿದೆ? ಆ್ಯಕ್ಚುಲಿ 6 ಗಂಟೆಗೆ ಎದ್ದು ಶೂಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಇವಾಗ 7:42 ಆಗಿದೆ. ಸ್ವಲ್ಪ ಬಿಸಿಲು ಬಂದಿದೆ ಅಷ್ಟೇ. ಒಳ್ಳೆ ಚೆನ್ನಾಗಿದೆ. ಡೋರ್ ಓಪನ್ ಮಾಡಿದ ತಕ್ಷಣ ಬೀಚ್. ಒರಿಜಿನಲ್ ಅದು. ಎಷ್ಟು ಬಿಸಿಲು ಗೊತ್ತಾ? ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಎಲ್ಲ ಅರ್ಧಂಬರ್ಧ ಆಯಿತು ಕೆಲಸ. ಬಾಜು ಈ ಕಡೆ ಬರ. ನೆನ್ನೆ ಮಳೆ ಬಂದಿದ್ದಕ್ಕೆ ಬಚಾವಾಗಿದ್ದೀವಿ ನಾವು. ಇಲ್ಲ ಅಂದಿದ್ರೆ ಹಾಕ್ತಿರ್ಲಿಲ್ಲ. ಎಷ್ಟು ಬಿಸಿಲಿದೆ ಗೊತ್ತಾ? ಈ ಸೀರೆ ಹಾಕ್ಕೊಂಡು ಮೈಯೆಲ್ಲ ಅಂಟಿತಾ ಇದೆ. ಡೈರೆಕ್ಟ್ ರೂಮಿಂದ ಇಲ್ಲೇ ಸ್ಟಾಪ್ ಮಾಡಿರೋದು ಆಗುಂಬೆ ಆದಮೇಲೆ. ಸುಸ್ತಾಯಿತು ಗೈಸ್. ಸ್ಟ್ರಾಲ್ ಕುಡಿಬಾರ್ದು. ಸ್ವೀಟ್ ಇದೆ, ಸಕ್ಕಸ್ಬಿಟ್ಟಿದೆ ಚೇತು. ಇನ್ನೊಂದು